Hallelujah. Praise the Lord. Amen. We need to love the Word of God. Notice, we say Word of God. ದೇವರ ವಾಕ್ಯ, ದೇವರ ಮಾತು ಎಂಬುದಾಗಿ. We need to receive, love and like everything God's Word will speak to us. ದೇವರ ವಾಕ್ಯ ಏನೆಲ್ಲವನ್ನ ಮಾತನಾಡ್ತದೋ ಹೇಳ್ತದೋ ಅದನ್ನು ನಾವು ಸ್ವೀಕರಿಸುವುದಕ್ಕೂ ಇಚ್ಛೆ ಪಡುವುದಕ್ಕೂ ಪ್ರೀತಿಸುವುದಕ್ಕೂ ನಾವು ಶಕ್ತರಾಗಬೇಕು. ನಾಟ್ pick and choose scriptures, what we like the most. I like this scripture, I'm not that for this scripture. Not like that. We need to love the full counsel of God's word. ನಾವು ದೇವರ ಸಂಪೂರ್ಣ ಬೋಧನೆಯನ್ನು, ದೇವರ ಸಂಪೂರ್ಣ ವಾಕ್ಯವನ್ನು ನಾವು ಪ್ರೀತಿಸುವಂಥವರು ಆಗಬೇಕು. ಕೇವಲ ಹೆಕ್ಕಿಕೊಂಡು ಆರಿಸಿಕೊಂಡು ನಮಗೆ ಬೇಕಾದದ್ದನ್ನು ಮಾತ್ರ ನಾವು ಪ್ರೀತಿಸುವಂಥವರು ಆಗಬಾರ್ದು. ನೋಟಿಸ್, ಗಾಡ್ಸ್ ವರ್ಡ್, ಹಲ್ಲೆಲೂಯಾ, ದೇವರ ಮಾತು ಎಂಬುದಾಗಿ. ಆಮೆನ್. I want to bring before you a scripture from the book of Philippians chapter 1 verse number 29. ದೇವರ ವಾಕ್ಯದ ಮೂಲಕವಾಗಿ ಫಿಲಿಪ್ಪಿ ಮೊದಲನೇ ಅಧ್ಯಾಯ 29ನೇ ವಾಕ್ಯವನ್ನು ನಿಮ್ಮ ಎದುರಿಗೆ ನಾನು ತರುವುದಕ್ಕೆ ಬಯಸ್ತೇನೆ. The Bible says, for you have been given not only the privilege of trusting or believing in Christ. Notice closely what Paul says to the Philippian church believers, but also the privilege of suffering for him. ಕನ್ನಡದಲ್ಲಿ ಈ ರೀತಿಯಾಗಿರ್ತದೆ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದು ದೇವರ ಅನುಗ್ರಹದಿಂದಲೇ. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತನಿಗೋಸ್ಕರ ಬಾಧೆ ಪಡುವಂಥದ್ದು, ಕ್ರಿಸ್ತನಿಗೋಸ್ಕರ ಕಷ್ಟಪಡುವುದು ಸಹ ನಿಮಗೆ ಅನುಗ್ರಹವಾಗಿ, ಅಂದರೆ ಸೌಭಾಗ್ಯವಾಗಿ ದೊರೆಯಿತು. And in Kannada, something else has been added to this scripture, and this is wonderful. ಕನ್ನಡದಲ್ಲಿ ಸ್ವಲ್ಪ ಮುಂದುವರೆದು ದೇವರ ವಾಕ್ಯ ಹೇಳ್ತದೆ, ಇವೆರಡೂ ಕ್ರಿಸ್ತನಿಗೆ ಮಹಿಮೆಯನ್ನು ಉಂಟು ಮಾಡುತ್ತವೆ ಎಂಬುದಾಗಿ. Hallelujah. Not only the believing part on Jesus, but also to suffer. Hallelujah. Amen. ಕೇವಲ ನಂಬುವುದು ಮಾತ್ರ ಅಲ್ಲ, ಯಾರು ಕೂಡ ನಂಬುವುದಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು, ಆದರೆ ಆತನಿಗೋಸ್ಕರವಾಗಿ ಕಷ್ಟಪಡುವುದೂ ಕೂಡ, ಬಾಧೆ ಪಡುವುದೂ ಕೂಡ ನಮಗೆ ಅನುಗ್ರಹಿಸೋಣವಾಯಿತು, ಸೌಭಾಗ್ಯವಾಗಿ ದೊರೆಯಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ಹೇಳ್ತದೆ. ಆಮೆನ್. Most of the people, they don't like suffering. Believing, yeah, I believe for healing, I believe for deliverance, I believe for this, for that. Great. We need to believe. God will do all those things for us. But the Bible says, the privilege of, suffering for Christ also has been given to us. And these two things glorify God, the Bible says. Hallelujah. Praise the Lord. ಕೇವಲ ನಂಬುವುದು ಮಾತ್ರ ಅಲ್ಲ, ನಾನು ಸ್ವಸ್ಥತೆಗಾಗಿ ನಂಬ್ತೇನೆ, ಬಿಡುಗಡೆಗಾಗಿ ನಂಬ್ತೇನೆ, ನನ್ನ ಪ್ರಾರ್ಥನೆಗಳಿಗೆ ಉತ್ತರಗಳಿಗಾಗಿ ನಾನು ನಂಬ್ತೇನೆ. ಎಸ್, ಅದು ಬಹಳ ಮುಖ್ಯವಾದಂಥ ಸಂಗತಿ, ನಾವು ಅದನ್ನು ಮಾಡಲೇಬೇಕು. ಆದರೆ ಬಾಧೆ ಪಡುವುದು ಕೂಡ ನಮಗೆ ಅನುಗ್ರಹಿಸೋಣವಾಯಿತು, ಸೌಭಾಗ್ಯವಾಗಿದೆ. ಇವೆರಡೂ ಕೂಡ ದೇವರಿಗೆ ಮಹಿಮೆಯನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಲೆಟ್ ಅಸ್ ಚೆಕ್ ಅವರ್ ಹಾರ್ಟ್. ಆಮೆನ್. ನಾವು ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಹೌ ಮಚ್ ವಿ ಲವ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ನಾವು ಎಷ್ಟು ಪ್ರೀತಿಸ್ತೇವೆ. ಸಫರಿಂಗ್ ಈಸ್ ನಾಟ್ ಅ ಪಾಪ್ಯುಲರ್ ಸಬ್ಜೆಕ್ಟ್ ಟು ಪ್ರೀಚ್ ಇನ್ ಟುಡೇಸ್ ಚರ್ಚ್. ಇವತ್ತಿನ ಸಭೆಗಳಲ್ಲಿ ಬಾಧೆ ಪಡುವುದು ಅದು ಒಂದು ಬಹಳ ಜನರು ಇಷ್ಟಪಡುವಂಥ ಒಂದು ವಿಷಯ ಅಲ್ಲ. We don't want to suffer. In my next devotion, I want to speak little about
how this suffering will come to us. ಮುಂದಿನ ನನ್ನ ಧ್ಯಾನದಲ್ಲಿ ಈ ಬಾಧೆಗಳು, ಕಷ್ಟಗಳು ನಮಗೆ ಯಾವ ರೀತಿಯಲ್ಲಿ ಬರ್ತದೆ ಎಂಬುದರ ಬಗ್ಗೆ ನಾವು ಕೆಲವು ವಿಷಯ ನಾವು ಮಾತನಾಡೋಣ. God bless this word. Amen. They will walk you naturally. Amen.